ನಿನ್ನೆಯಷ್ಟೇ ಅಹಮದಾಬಾದ್ನ ಏರ್ಪೋರ್ಟ್ನ ಹೊರಭಾಗದಲ್ಲೇ ಏರ್ ಇಂಡಿಯಾದ ವಿಮಾನ ಪತನ ಆಗಿತ್ತು. 241 ಮಂದಿ ಪ್ರಯಾಣಿಕರು ಕೂಡ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಎಲ್ಲರೂ ಕೂಡ ವಿಮಾನ ಪತನ ಆಗ್ತಾ ಇದ್ದಂತೆ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡಿದ್ರಿಂದಾಗಿ ಸುಟ್ಟು ಕರಕಲಾಗಿದ್ದಾರೆ. ಈಗ 241 ಮಂದಿಯ ಶವಗಳನ್ನು ಕೂಡ ಸಿವಿಲ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ಮುಖ್ಯವಾಗಿ ವಿಮಾನದಲ್ಲಿದ್ದಂತ ಪ್ರಯಾಣಿಕರ ಪೈಕಿ ಬದುಕುಳಿದಂತ ಏಕೈಕ ಪ್ರಯಾಣಿಕ ಅಂದ್ರೆ ರಮೇಶ್ ಅನ್ನುವಾತ. ಇವರು ವಿಮಾನದ ಎಮರ್ಜೆನ್ಸಿ ಡೋರ್ನ ಬಳಿ ಕುಳಿತಿದ್ರು. ಹಾಗಾಗಿ ಎಮರ್ಜೆನ್ಸಿ ಡೋರ್ ಅನ್ನು ಓಪನ್ ಮಾಡಿಕೊಂಡು ವಿಮಾನ ಪತನ ಆಗ್ತಾ ಇದ್ದಂತೆ ವಿಮಾನದಿಂದ ಜಂಪ್ ಮಾಡಿ ಹೊರಗಡೆ ಬಂದು ತಮ್ಮ ಜೀವವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಗಾಯಾಳು ಕೂಡ ಈಗ ಸಿವಿಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆ ಗಾಯಾಳುವನ್ನ ಈಗ ಪ್ರಧಾನಿ ಮೋದಿ ಅವರು ಭೇಟಿ ಆಗ್ತಾ ಇದ್ದಾರೆ. ಇನ್ನುಳಿದಂತೆ ವಿಮಾನ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ನ ಮೇಲೇನೆ ಪತನ ಆಗಿತ್ತು. ಹಾಸ್ಟೆಲ್ ಕಟ್ಟಡ ಕೂಡ ಸಂಪೂರ್ಣವಾಗಿ ಧ್ವಂಸವಾದಂತಹ ಸ್ಥಿತಿಯಲ್ಲಿದೆ. ಹಾಸ್ಟೆಲ್ ಮೆಸ್ ನಲ್ಲಿ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಊಟ ಮಾಡ್ತಾ ಇದ್ದಂತಹ ಮೆಡಿಕಲ್ ವಿದ್ಯಾರ್ಥಿಗಳ ಪೈಕಿ 24 ಮಂದಿ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರು ಗಾಯಗೊಂಡು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆ ಗಾಯಗೊಂಡಂತಹ ಮೆಡಿಕಲ್ ವಿದ್ಯಾರ್ಥಿಗಳನ್ನ ಪ್ರಧಾನಿ ಮೋದಿ ಅವರು ಈಗ ಭೇಟಿಯಾಗಿ ಅವರ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇದ್ದಾರೆ. ಮುಖ್ಯವಾಗಿ ಈಗ ವಿಮಾನ ಅಪಘಾತ ಹೇಗಾಯ್ತು, ಇದಕ್ಕೆ ಕಾರಣ ಏನು ಅನ್ನೋದು ಮೋದಿ ಅವರು ನಾಗರಿಕ ವಿಮಾನಯಾನ ಇಲಾಖೆ ಅಧಿಕಾರಿಗಳು, ಏರ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹೀಗೆ ವಿಮಾನ ಅಪಘಾತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕಾಗೇನೆ ಮತ್ತು ಇದರ ಪರಿಶೀಲನೆ ನಡೆಸಲಿಕ್ಕೋಸ್ಕರ ಖುದ್ದಾಗಿ ಪ್ರಧಾನಿ ಮೋದಿ ಅವರೇ ಇವತ್ತು ಅಹಮದಾಬಾದ್ಗೆ ಬಂದಿದ್ದಾರೆ. ಜೊತೆಗೆ ಗಾಯಾಳುಗಳನ್ನು ಕೂಡ ಭೇಟಿಯಾಗಿ ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ನಿನ್ನೆ ಪ್ರಧಾನಿ ಮೋದಿ ಅವರು ವಿಮಾನ ಅಪಘಾತ ಸಂಭವಿಸಿದ ಬಳಿಕ ಗಾಯಾಳುಗಳಿಗೆ ಮತ್ತು ಈ ಒಂದು ಸಂತ್ರಸ್ತರಿಗೆ, ತೊಂದರೆಗಳಾದಂತವರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಾಧ್ಯವಿರುವಂತಹ ಎಲ್ಲಾ ನೆರವನ್ನ ನೀಡಬೇಕು ಅನ್ನುವ ಸೂಚನೆಯನ್ನ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಟ್ಟಿದ್ರು. ಅದೇ ರೀತಿಯಾಗಿ ತಕ್ಷಣವೇ ಕೇವಲ 2-3 ನಿಮಿಷದಲ್ಲೇ ಗುಜರಾತ್ನ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಈ ಅಪಘಾತಕ್ಕೆ ರೆಸ್ಪಾಂಡ್ ಅನ್ನ ಮಾಡಿತ್ತು. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ವಾಹನಗಳು, ಆಂಬುಲೆನ್ಸ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ರು. ಆದ್ರೆ ವಿಮಾನಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಂಡಿದ್ದಾಗಿ ಯಾವುದೇ ಪ್ರಯಾಣಿಕರು ವಿಮಾನದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲರೂ ಕೂಡ ಬೆಂಕಿ ಹೊತ್ಕೊಂಡಿದ್ರದಾಗಿ ಆ ಬೆಂಕಿಯ ಕೆನ್ನಾಲಿಗೆ ಸಿಲುಕಿ ಸುಟ್ಟು ಕರಕಲಾಗಿದ್ದಾರೆ. ಅವರ ಶವಗಳನ್ನ ಮಾತ್ರವೇ ಆಸ್ಪತ್ರೆಗೆ ತರಲಿಕ್ಕೆ ಸಾಧ್ಯ ಆಯಿತು. ಈಗ ಎಲ್ಲ ಅವಶೇಷಗಳನ್ನ ತೆರವುಗೊಳಿಸತಕ್ಕಂಥ ಕೆಲಸವನ್ನ ನಿನ್ನೆಯಿಂದಲೂ ಕೂಡ ರಕ್ಷಣಾ ತಂಡಗಳು ಅಪಘಾತದ ಸ್ಥಳದಲ್ಲಿ ಮಾಡಿವೆ. ಹೀಗಾಗಿ ಈಗ ಪ್ರಧಾನಿ ಮೋದಿ ಅವರು ಈಗ ಅಧಿಕಾರಿಗಳಿಂದ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ನಾನೀಗ ಈ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಬಳಿನಲ್ಲೇ ಇದ್ದೇನೆ. ಇಲ್ಲಿಗ ಸಾಲಕ್ಕೆ ಉದ್ದಕ್ಕೂ ಕೂಡ ಆಂಬುಲೆನ್ಸ್ಗಳು ನಿಂತಿವೆ. ಈ ವಿಮಾನ ಅಪಘಾತದಲ್ಲಿ ಮೃತಪಟ್ಟಂತವರ ಶವಗಳನ್ನ ಸಾಗಿಸ್ಲಿಕ್ಕಾಗೇನೆ ಈಗ ಉದ್ದಕ್ಕೂ ಕೂಡ ಆಂಬುಲೆನ್ಸ್ ಗಳನ್ನ ತಂದು ನಿಲ್ಲಿಸಲಾಗಿದೆ. ಈ ರಸ್ತೆಯ ಎರಡೂ ಬದಿನಲ್ಲೂ ಕೂಡ 10 ಆಂಬುಲೆನ್ಸ್ ಗಳನ್ನ ನಿಲ್ಲಿಸಲಾಗಿದೆ. ಮುಖ್ಯವಾಗಿ ನಿನ್ನೆ ಸಾವನ್ನಪ್ಪಿದಂತಹ ಮೆಡಿಕಲ್ ವಿದ್ಯಾರ್ಥಿಗಳ ಪೈಕಿ 3 ವಿದ್ಯಾರ್ಥಿಗಳ ಮರಣೋತ್ತರ ಪರೀಕ್ಷೆಯನ್ನು ಈಗಾಗಲೇ ನಡೆಸಲಾಗಿದೆ. ಆ 3 ಶವಗಳನ್ನು ಕೂಡ ಈಗ ಭಾವನಗರ ಜಿಲ್ಲೆಗೆ ರವಾನೆ ಮಾಡಲಾಗಿದೆ. 3 ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಭಾವನಗರ ಜಿಲ್ಲೆಗೆ ಸೇರಿದಂತವರು. ಅವರ ಶವಗಳನ್ನ ಭಾವನಗರ ಜಿಲ್ಲೆಗೆ ರವಾನೆ ಮಾಡಲಾಗಿದೆ. ಇಲ್ಲಿ ತಾವು ನೋಡಬಹುದು, ರಸ್ತೆಯ ಎರಡೂ ಬದಿನಲ್ಲೂ ಕೂಡ ಆಂಬುಲೆನ್ಸ್ಗಳು ಸಾಲುಗಟ್ಟಿ ನಿಂತಿವೆ. ಇಲ್ಲಿ ಶವಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ, ಶವಗಳನ್ನ ಗುರುತಚ್ಚಿದ ಬಳಿಕ ಅವರ ಶವಗಳನ್ನ ಅವರವರ ಊರುಗಳಿಗೆ ರವಾನೆ ಮಾಡಲಿಕ್ಕೆ ಈ ರೀತಿಯಾಗಿ ಈಗ ಗುಜರಾತ್ನ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆ ಆಂಬುಲೆನ್ಸ್ ಗಳನ್ನ ಇಲ್ಲಿಗೆ ಕರೆಸಿಕೊಂಡಿದೆ. ಈಗ ಇದೇ ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನು ಕೊಟ್ಟು ಗಾಯಾಳುಗಳ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಏವಿಯೇಷನ್ ಎಕ್ಸ್ಪರ್ಟ್ ಗಳು ಹೇಳೋ ಪ್ರಕಾರ ಈ ಒಂದು ಏರ್ ಇಂಡಿಯಾದ AI-171 ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಪತನಕ್ಕೆ ಕೆಲವೊಂದು ಕಾರಣಗಳನ್ನ ಪಟ್ಟಿ ಮಾಡ್ತಾ ಇದ್ದಾರೆ. ಮೊದಲದಾಗಿ 2 ಇಂಜಿನ್ಗಳು ಕೂಡ ಏಕಕಾಲಕ್ಕೆ ಫೇಲ್ಯೂರ್ ಆಗಿರ್ಬೋದು. ಮುಖ್ಯವಾಗಿ ಬೋಯಿಂಗ್ ವಿಮಾನದಲ್ಲಿ 2 ಇಂಜಿನ್ಗಳು ಇರ್ತವೆ. ಒಂದು ಇಂಜಿನ್ ಫೇಲ್ಯೂರ್ ಆದ್ರೂ ಕೂಡ ಇನ್ನೊಂದು ಇಂಜಿನ್ ಮೂಲಕ ವಿಮಾನವನ್ನ ಚಲಾಯಿಸಿಕೊಂಡು ಹೋಗಬಹುದಾಗಿತ್ತು. ಆದ್ರೆ ಇಲ್ಲಿ ಏಕಕಾಲಕ್ಕೆ 2 ಇಂಜಿನ್ಗಳು ಫೇಲ್ಯೂರ್ ಆದ ಪರಿಣಾಮವಾಗಿಯೇ ವಿಮಾನ 800 ಅಡಿಯಿಂದ ಕೆಳಕ್ಕೆ ಕುಸಿದು ಬಿದ್ದು ಪತನ ಆಗಿದೆ ಅಂತೇಳಿ ಏವಿಯೇಷನ್ ಎಕ್ಸ್ಪರ್ಟ್ ಗಳು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ವಿಮಾನಕ್ಕೆ 2-3 ಹಕ್ಕಿಗಳು ಏಕಕಾಲಕ್ಕೆ ಡಿಕ್ಕಿಯನ್ನು ಹೊಡೆದಿರಬಹುದು. ಇದರಿಂದಾಗಿ ವಿಮಾನ ಹೆಚ್ಚಿನ ಎತ್ತರಕ್ಕೆ ಹಾರ್ಲಿಕ್ಕೆ ಆಗದೇನೆ ಪತನ ಆಗಿರ್ಬೋದು ಅನ್ನೋ ಒಂದು ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ವಿಮಾನದಲ್ಲಿ ತಾಂತ್ರಿಕ ದೋಷ ಏನಾದ್ರೂ ಎದುರಾಗಿರ್ಬೋದು, ಈ ಕಾರಣಕ್ಕಾಗಿ ಕೂಡ ವಿಮಾನ ಪತನ ಆಗಿರ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ವಿಮಾನದ ಒಂದು ಥ್ರಸ್ಟಿಂಗ್ ಪವರ್ ಅನ್ನ ಕಳ್ಕೊಂಡಿರ್ಬೋದು. ಅಂದ್ರೆ ವಿಮಾನವನ್ನ ಲಿಫ್ಟ್ ಮಾಡುವಂತಹ ಒಂದು ಥ್ರಸ್ಟಿಂಗ್ ಪವರ್ ಇರುತ್ತೆ. ಆ ಥ್ರಸ್ಟಿಂಗ್ ಪವರ್ ಅನ್ನ ವಿಮಾನ ಕಳ್ಕೊಂಡಂತ ಸಂದರ್ಭದಲ್ಲಿ ಮೇಲಕ್ಕೆ ಹಾರಾಟ ನಡೆಸಲಿಕ್ಕೆ ಸಾಧ್ಯವಾಗದೆ ವಿಮಾನ ಕೆಳಕ್ಕೆ ಕುಸಿದು ಬಿದ್ದು ಪತನ ಆಗಿರ್ಬೋದು ಅನ್ನುವ ಶಂಕೆಯನ್ನು ಕೂಡ ತಜ್ಞರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮೇಡೆ 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 ಅಂತೇಳಿ ಕಾಲನ್ನ ಪೈಲಟ್ ATCಗೆ ಕೊಟ್ಟಿದ್ದಾರೆ. ಆದ್ರೆ ವಿಮಾನ ಈಗ ಪತನ ಆಗ್ತಾ ಇದೆ, ನಮ್ಮನ್ನ ಕಾಪಾಡಿ ಅನ್ನುವ ಸಂದೇಶವನ್ನ ATCಗೆ ರವಾನೆ ಮಾಡಿದ್ದಾರೆ. ಅದಾದ ಬಳಿಕ ಅವರಿಗೆ ATCಯನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಆಗಿಲ್ಲ. ATC ಕಾಂಟ್ಯಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಪೈಲಟ್ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅಷ್ಟರೊಳಗಾಗ್ಲೇ ವಿಮಾನ ಪತನ ಆಗೋಗ್ಬಿಟ್ಟಿತ್ತು. ಹೀಗಾಗಿ ಈ ಒಂದು ಇದೇನೆ ಮೇಡೆ ಅನ್ನುವ ಕಾಲೇನೆ ವಿಮಾನ ಪತನ ಆಗ್ತಾ ಇದೆ ಎನ್ನುವ ಸಂದೇಶ, ಆ ಸಂದೇಶವನ್ನ ಪೈಲಟ್ಗಳು ರವಾನೆ ಮಾಡಿದ್ದಾರೆ. ಆದ್ರೆ ಈಗ ವಿಮಾನ ಪತನಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ATCಗೂ ಕೂಡ ಯಾವುದೇ ಮಾಹಿತಿಯನ್ನು ಪೈಲಟ್ಗಳು ಕೊಟ್ಟಿಲ್ಲ. ಯಾಕೆಂದ್ರೆ ಟೇಕ್ ಆಫ್ ಆದಂತ ಕೆಲವೇ ನಿಮಿಷಗಳಲ್ಲಿ ವಿಮಾನ ಪತನ ಆಗಿದೆ. ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ATCಗೆ ಕೊಡ್ಲಿಕ್ಕೆ ಯಾವುದೇ ಸಮಯಾವಕಾಶಗಳು ಕೂಡ ಇರಲಿಲ್ಲ.
ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನ ಆಗಿದೆ. ಹೀಗಾಗಿ ಈಗ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನ ಈಗಾಗಲೇ ಪತ್ತೆ ಹಚ್ಚಿರೋದ್ರಿಂದಾಗಿ ಅದರ ಡಾಟಾವನ್ನ ಆಡಿಯೋಗಳನ್ನ ವಿಶ್ಲೇಷಣೆಗೊಳಪಡಿಸಿನೇ ವಿಮಾನದ ಪತನಕ್ಕೆ ಏನು ನಿರ್ದಿಷ್ಟ ಕಾರಣ ಅನ್ನೋದನ್ನ ಡಿಜಿಸಿ ಅಧಿಕಾರಿಗಳು ಪತ್ತೆ ಹಚ್ಚಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ನಡೆಸಲಿಕ್ಕೆ ಈಗ ಬೋಯಿಂಗ್ ಕಂಪನಿ ಕೂಡ ನೆರವನ್ನ ನೀಡ್ತಾ ಇದೆ. ಅಮೆರಿಕದ ಅಧಿಕಾರಿಗಳು ಕೂಡ ನೆರವನ್ನ ಕೊಡ್ತಾ ಇದ್ದಾರೆ. ಏರ್ ಇಂಡಿಯಾ ಕೂಡ ತನ್ನ ನೆರವನ್ನ ತನಿಖಾ ಅಧಿಕಾರಿಗಳಿಗೆ ನೀಡಲಿದೆ. ಈಗ ಎಲ್ಲರ ನೆರವನ್ನ ಪಡ್ಕೊಂಡು ತನಿಖಾಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನ ನಡೆಸಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.